ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ನೀವು ನಿಮ್ಮ ಮನೆ ತೋರಿಸ್ರಿ ಅಂತ ಹೇಳ್ತಾಯಿದ್ರಿ. ಹಾಗಾಗಿ ಇವತ್ತು ನಮ್ಮ ಬಡವ್ರ ಮನೆ ನಿಮಗೆ ಸ್ವಲ್ಪ ಪರಿಚಯ ಮಾಡ್ಸೋಣ ಅಂತ ಈಗ ಹೋಗೋಣ. ಮನೆ ಮುಂದಕ್ಕೆ ಹೋಗೋಣ. ಯಾವ ಥರ ವಾತಾವರಣ ಇದೆ ಪ್ರತಿಯೊಬ್ಬರು ಎಲ್ಲ ನೋಡ್ರಿ. ಓಕೆ, ಇದು ನಮ್ಮ ಮನೆ ಫ್ರೆಂಡ್ಸ್. ಇವರು ನಮ್ಮ ಶ್ರೀಮತಿ ವೀಣಾಶ್ರೀ ಅಂತ. ನೋಡಿ ರಂಗೋಲಿ ಬಿಡ್ತಿದ್ದಾರೆ. ಈ ರಂಗೋಲಿ ಕ್ಲಿಯರ್ ಆಗಲಿ ಮತ್ತೆ ಇಲ್ಲಿಗೆ ಬರೋಣ. ಯಾವ ಥರ ಬಿಟ್ಟಿರ್ತಾರೆ ಅಂತ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಓಕೆ, ಮನೆ ಮುಂದೆ ಒಂದು ಸಿಂಟೆ ಹಾಕು. ಬಾಡೋದು ಸಮಯ ದೊಡ್ಡ ದೊಡ್ಡ ದಿಕ್ಕಾಗಿ ದುಡ್ಡಿಲ್ಲ. ಒಳಗಡೆ ಹೋಗೋಣ. ನೋಡ್ರಿ, ಇವನು ಪಾಪ ಮಲಗಿದ್ದ, ಇನ್ನು ಬೆಡ್ಶೀಟ್ ಸಮೇತ ಎತ್ತಿಕ್ಕಿಲ್ಲ. ಹೆಂಗೆ ಮಲ್ಗವನೆ. ನಮ್ಮಮ್ಮ ಪಾಪ ಹುಷಾರಿಲ್ಲ, ಮಲಗಿದ್ದಾರೆ. ಇದೊಂದು ಟಿ ವಿ ತಂದೆ, EMI ಕಟ್ತಾಯಿದ್ದೀನಿ. ಈ ಬೀರಿದೆಯಲ್ಲ, ಇದು ನಮ್ಮ ಅಣ್ಣನ ಮಗನ ಬೀರಿದು. ನೋಡ್ರಿ, ಅವ್ನು ಯಾವ ಬೇಕಾದ್ರೂ ತಗೊಂಡೋಗ್ಬೋದು. ಆಮೇಲೆ ನಮ್ಮನ್ನು ನೋಡಿ ಶ್ರೀಮಂತರು ಅನ್ಬೇಡ್ರಿ. ಇದು ನಮ್ಮ ಅಮ್ಮಂದು ಫ್ಯಾನು ಮುರಿದೋಗ್ಬಿಟ್ಟೈತೆ ಪಾಪ. ಅದನ್ನೇ ಹಾಕ್ಕೊಂಡು ಮಲಿಕಂತೈತಿ. ಯಾವನ ರೆಡಿ ಮಾಡಿ ಸಿಕ್ಬೇಕು. ಇಲ್ಲಿ ಬಂದರೆ ನೋಡಿ, ದೇವಸ್ಥಾನ ಇದು. ನಮ್ಮ ಮನೆಯ ದೇವಸ್ಥಾನ ಚೆನ್ನಾಗಿದೆಯಾ? ಖುಷಿ ಆಯ್ತು. ಎಲ್ಲರೂ ಕೈ ಮುಕ್ಕೊಳ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ಇದು ಸಣ್ಣ ಬಚ್ಚಲು, ಲೈಟ್ ಹಾಕೋಣ. ಓಕೆ, ಕ್ಲೀನಾಗಿ ಇಟ್ಕೊಂಡಿಲ್ಲ ನೋಡ್ರಿ, ಎಲ್ಲ ಗಲೀಜು ಮಾಡಿದ್ದಾರೆ ಮನೇಲಿ. ನೋಡ್ರಿ, ಬ್ರಷ್ ಇಲ್ಲೇ ಬಿದ್ದೈತೆ, ಪೇಸ್ಟು ಬ್ರಷ್ಷು ಎಲ್ಲ ಇಲ್ಲೇ ಬಿಸಾಕೋರು. ನಿಮ್ಮ ಮನೇಲಿ ಹೀಗೆ ಇರುತ್ತಾ ಗೊತ್ತಿಲ್ಲ. ಅಡುಗೆ ಮನೆಗೆ ಹೋಗೋಣ. ಗ್ಯಾಸ್ ಇದೆ ನೋಡ್ರಿ, ಅನ್ನ ಇಟ್ಟಿದ್ದಾರೆ. ಎಲ್ಲ ಚೌಟು ಪೌಟು ಎಲ್ಲ ಹಂಗೆ ಬಿದ್ದೈತಿ. ಇಲ್ಲಿ ಅನ್ನದ ಕೈ ಎತ್ತಿಕ್ಬೋದಾಯ್ತು. ಪಾಪ ಸೋಂಬೇರಿತನ, ಮಲಿಕೊಂಬಿಟ್ಟಿರ್ತಾರೆ. ಇರಲಿ, ಇವಿ ಎಲ್ಲ ಕುಕ್ಕರ್ ಪಕ್ಕರ್ ಎಲ್ಲ ಇಲ್ಲೇ ಚುಡಾಯಿಸ್ತಾರೆ. ಮಾಮೂಲಿ ಫ್ರೆಂಡ್ಸ್, ಎಲ್ಲರ ಮನೆ ಇರೋ ರೀತಿ ನಮ್ಮ ಮನೇಲಿ ಐತೆ. ನೋಡ್ರಿ, ನಾವು ವಾಕರು. ಹೋಗೋಣ ನಮ್ಮ ಬೆಡ್ರೂಮ್. ನಮ್ಮ ಬೆಡ್ರೂಮ್ ನೋಡಿ ಸರ್. ಎಲ್ಲ ಇನ್ನೂ ಬೆಡ್ಶೀಟ್ ಏನು ಎತ್ತಿಕ್ಕಿಲ್ಲ, ಹಂಗೆ ಮಲಗಿದವನು ಇದ್ದಿದ್ದೀನಿ. ಓಕೆ, ರಂಗೋಲಿ, ಚಿಕ್ಕ ರಂಗೋಲಿ ಮನೆ ಮುಂದೆ ಹಾಕಿದ್ದಾಳೆ. ನೋಡ್ರಿ, ಎಲ್ಲರೂ ಈ ಥರ ಅರಿಶಿನ ರುಬ್ತೀರ ನಿಮ್ಮನೆ ಬಾಗಿಲುಗಳಿಗೆ. ಇಷ್ಟಿಷ್ಟು ಒಂದು 1/4 kg ಅರಿಶಿನ ರುಬ್ಬಿರ್ತಾಳೆ ಆಲ್ಮೋಸ್ಟ್. ನಾನು ಎಲ್ಲೂ ನೋಡಿಲ್ಲ. ನಿಮ್ಮ ಮನೆ ಏನೋ ಈ ಥರ ರುಬ್ಬಿದ್ರಿ ಹೇಳ್ರಿ ಫ್ರೆಂಡ್ಸ್. ನೋಡ್ರಿ, ಇದು ವಿಶೇಷವಾದ ದಾಸವಾಳ ಗಿಡ ಫ್ರೆಂಡ್ಸ್. ಈ ದಾಸವಾಳ ಗಿಡ 50 ರೂಪಾಯಿ ಕೊಟ್ಟು ತಂದು ಹಾಕಿದ್ದೆ. ಬಟ್ ಇದು ಈ ವಿಶೇಷ ಏನು ಅಂದರೆ, ಒಂದು ಎಲೆಗೆ ಒಂದು ಹೂವು ಹೊಡಿತೈತೆ ಫ್ರೆಂಡ್ಸ್. ಇದು ತುಂಬ ಅದ್ಭುತವಾದ ಗಿಡ. ಡೈಲಿ 10, 12, 15 ತನಕ ಹೋಗ್ಬಿಡುತ್ತೆ. ಓಕೆ, ರಂಗೋಲಿ ಫುಲ್ ಕ್ಲಿಯರ್ ಆಗಿದೆ. ನಮ್ಮ ಮನೆಯವರು ಮಿಂಚಿಸ್ಬಿಟ್ಟವ್ರು ರಂಗೋಲಿ. ಚೆನ್ನಾಗಿದೆ. ಇದು ಕಲ್ಲರೆಲ್ಲ ಇನ್ನೂ ತುಂಬಿದ್ರೆ ಇನ್ನೂ ಸೂಪರಾಗಿರುತ್ತೆ. ಕಲರ್ ತುಂಬಿಲ್ಲ ಪಾಪ, ನಾನೇ ತಂದುಕೊಟ್ಟಿಲ್ಲ, ತಂದುಕೊಡಿರೋ ಪಾಪ ಹಾಕಿರೋರು. ಓಕೆ, ಇದು ನನ್ನ ಗಾಡಿ ಸ್ನೇಹಿತರೆ. ಇದು 10 ವರ್ಷದಿಂದ ತೊಗೊಂಡಿದ್ದೆ. ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಇನ್ನೂ ಪರವಾಗಿಲ್ಲ, ಒಂದು ರೇಂಜ್ಗೆ. ಇದು ನಮ್ಮ ಅಣ್ಣನ ಮಗಂದು. ಇದು ನೋಡ್ರಿ, ಇದು ಈ ಬೈಕ್ ತಂದು 8 ತಿಂಗಳು. ಯಾವ ಥರ ಗಲೀಜು ಮಾಡಿ ಇಟ್ಕೊಂಡಿದ್ದಾನೆ ನೋಡ್ರಿ. ಈ ಬೈಕ್ ತುಂಬ ಗಲೀಜಾಗೈತೆ. ಏಟು ಮಾಡಿದ್ದಾನೆ, ಎಲ್ಲೆಲ್ಲ ಬಿದ್ದು. ಇದು ಫ್ರೆಂಡ್ಸ್, ಇದು 10 ವರ್ಷದ್ದು ಗಾಡಿ ಸ್ನೇಹಿತರೆ. ಇದು 10 ವರ್ಷದ್ದು ಗಾಡಿ. ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ EMI ಕಟ್ಬೇಕಾದ್ರೆ ತುಂಬ ಕಷ್ಟ ಅನುಭವಿಸಿದ್ದೀನಿ. ಹಂಗಾಗಿ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಗಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು, ನನ್ನ ಮಗಳು ಓಡಾಡಿದ್ದಂಥ ಜಾಗ ಇದೆ ಈ ಗಾಡೀಲಿ, ಹಂಗಾಗಿ ಸೆಂಟಿಮೆಂಟ್ಸ್. ನೋಡಿರಿ, ಇದೆಲ್ಲ ಹೂವಿನ ಗಿಡ ಹಾಕಿದೆ. ಇದೆಲ್ಲ ಬಾಗಿಲಿಗೆ ಇಡ್ತೀವಿ ನಾವು ಡೈಲಿ. ಒಂದೊಂದು ಹೂವು ಕಿತ್ಬಿಟ್ಟು
ಯಾಕೆಂದರೆ ಡೈಲಿ ಹೂವು ಕೊಡ್ಸೋಕ್ಕಾಗಲ್ವಲ್ಲ, 100 ರೂಪಾಯಿ 150 ರೂಪಾಯಿ ಹೇಳ್ತಾರೆ ಮಾರು. ಇದು ಚಿಕ್ಕದೊಂದು ತೋಟ, ಹೂವಿನ ತೋಟ. ಇಲ್ಲಿ ಒಂದು ದಾಸವಾಳ ಗಿಡ ಹಾಕಿದ್ದೀವಿ ಸ್ನೇಹಿತರೆ. ಇದು ಇನ್ನೂ ಈಗ ಬರ್ತಿದೆ. ಈ ದಾಸವಾಳ ಗಿಡ 50-60 ಬಿಡುತ್ತೆ ಹೂವು ಬಿಟ್ರೆ. ನೋಡ್ರಿ, ಇಲ್ಲೊಂದು ನುಗ್ಗೆ ಗಿಡ ಹಾಕ್ತೆ ಮೊನ್ನೆ. ಇದಿನ್ನೂ ಚಿಕ್ಕ ನುಗ್ಗೆ ಗಿಡ, ಆಲೆ ಹೂವು ಎಲ್ಲ ಬಿಡ್ತೈತೆ. ತುಂಬ ಚೆನ್ನಾಗಿದೆ. ಎಲ್ಲ ಹಾಕಿದ್ದೀವಿ. ಇನ್ನು ಒಂದು ತೆಂಗಿನ ಗಿಡ ಐತೆ ಸ್ನೇಹಿತರೆ. ಒಂದು ತೆಂಗಿನ ಗಿಡ ಹಾಕಿದ್ದೆ. ಈ ತೆಂಗಿನ ಗಿಡ ಏನು ಅಂತ ಅಂದರೆ ಕಾಯಿ ಬಿಡುತ್ತೆ ಸ್ನೇಹಿತರೆ, ಆದರೆ ಕಾಯಿನ ಕೋತಿಗಳು ಬಿಡಲ್ಲ, ಅದೇ ಸಮಸ್ಯೆ. ಓಕೆ, ಆಮೇಲೆ ಇನ್ನೊಬ್ಬರು ವಿಶೇಷವಾದ ವ್ಯಕ್ತಿ ತೋರಿಸ್ತೀನಿ ನಿಮಗೆ. ತುಂಬ ಪಾಪ ಚಿಕ್ಕ ಮರಿ ಇದ್ದ ಯಾರೋ ಬಿಟ್ಟೋಗ್ಬಿಟ್ಟಿದ್ರು. ಆ ಬಿಟ್ಟೋಗಿರೋ ನಾಯಿ ತಂದು ಪಾಪ ಅವಾಗಲೇ ಸತ್ತೋಗ್ಬೇಕಾಯಿತು. ತಗೊಂಬಂದು ಹಿಡ್ಕೊಂಬಂದೆ, ಚೆನ್ನಾಗಿ ಆಗ್ಬಿಟ್ಟಿತ್ತು. ಇದ್ಕಿದಂಗೆ ನಾಯಿ ಯಾಕೋ ಸಣ್ಣ ಆಗ್ಬಿಟ್ಟಿದೆ. ಇವರೇ ನೋಡ್ರಿ ಪಾಪ, ಇವ್ರಿಗೆ ಬಿಸ್ಕೆಟ್ ಎಲ್ಲ ತಂದು ಬೆಳಗ್ಗೆನೇ ಹಾಕಿದ್ದೀನಿ. ಆದರೂ ಪಾಪ ಅವ್ರಿಗೆ ಎದ್ದೇಳೋಕ್ಕೂ ಶಕ್ತಿ ಇಲ್ಲ. ಏನೋ ಟಮ್ಮಿ ಆಯ್ ಮಾಡ, ಎಲ್ಲರಿಗೂ ಗೊತ್ತಳ್ಳಾಡಿಸ್ಬೇಡ, ಒಲಿ ಮಲ್ಕ, ನಿಮ್ಗೆ ಆಗಲ್ಲ ಅನ್ಸುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಮನೆಯೆಲ್ಲ ಪರಿಚಯ ಆಯ್ತಲ್ಲ. ನೋಡಿರಿ, ನಮ್ಮ ಮನೆಯಲ್ಲಿ ಈ ಥರ ಬಾಗ್ಲಲ್ಲಿ ಚಪ್ಪಲಿ ಬಿಟ್ರೆ ಬೈತಾಳೆ. ಸುಮ್ಮನೆ ಯಾಕೆ ಸೈಡಿಗೆ ಬಿಟ್ಬಿಡೋಣ. ಇದು ಮನೆಗೆ ಹಂಗೆ ಒಂದು ತೋರಿಸಿಲ್ಲಲ್ವಾ, ಮನೆಗೆ ಹಂಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಸರಿ ಸ್ನೇಹಿತರೆ. ಆದರೆ ನಮ್ಮ ಊರಿನ ಚರಂಡಿ ನೋಡಿ ಸ್ನೇಹಿತರೆ, ಈ ಥರ ಇದೆ.